ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ನಾವು ಮನೆಯಲ್ಲಿ ಸಾಫ್ಟ್ ಆಗಿರುವಂತ ಬನಾನಾ ಚಾಕ್ಲೇಟ್ ಕೇಕ್ನ ಹೇಗ್ ಮಾಡೋದು ಅಂತ ನೋಡೋಣ. ಓವನ್ ಇದ್ರು ಇಲ್ದಿದ್ರು ಸುಲಭವಾಗಿ ಮಾಡ್ಬೋದು. ಇದು ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋನ ಎಲ್ಲೂ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇನ್ನಷ್ಟು ಸುಲಭವಾದ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬನಾನಾ ಚಾಕ್ಲೇಟ್ ಕೇಕ್ನ ಮಾಡೋಣ. ಕೇಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಚ್ಚಬಾಳೆನ ತಗೊಂಡಿದ್ದೀನಿ. ಇದನ್ನ ಪಚ್ಚಬಾಳೆ ಅಂತಾನೂ ಕರೀತಾರೆ, ಹಾಗೆ ಚುಕ್ಕಿ ಬಾಳೆಹಣ್ಣು ಅಂತಾನೂ ಕೂಡ ಕರೀತಾರೆ. ಸೊ ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫಸ್ಟ್ ನಾನಿವತ್ತು ಕೇಕ್ ಮಾಡ್ಕೊಳ್ಳೋದಕ್ಕೆ ಮೈದಾ ಮತ್ತೆ ಶುಗರ್ನ ಬಳಸ್ತಾ ಇಲ್ಲ, ಹಾಗೆ ಎಗ್ಗು ಕೂಡ ಇಲ್ಲ ಇದಕ್ಕೆ. ಸೊ ಇವಾಗ ಸ್ಮ್ಯಾಶ್ ಮಾಡ್ಕೊಂಡ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ಹಾಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಹುಳಿನ ಕಡಿಮೆ ಇರುವಂತ ಮೊಸರನ್ನ ಹಾಕೊಳ್ಳಿ. ಮೊಸರನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫಸ್ಟ್ ನಾವು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾವು ಅಡಿಗೆಗೆ ಬಳಸುವಂತಹ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮೈದಾ ಬೇಕು ಅಂದ್ರೂ ಕೂಡ ಹಾಕೋಬಹುದು. ಸೊ ಇವತ್ತು ಮೈದಾನ ನಾವು ಸ್ಕಿಪ್ ಮಾಡಿ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ 1/4 ಚಮಚದಷ್ಟು ಅಡಿಗೆ ಸೋಡಾ, ಹಾಗೆ 3 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್, ಇಷ್ಟು ನಾವು ಜರಡಿ ಹಾಕೊಂಡು ನಂತರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಜರಡಿ ಎಲ್ಲ ಇಟ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋದಾದ್ರೆ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ನೀವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿ ಆಗ್ಬಾರ್ದು, ಮೀಡಿಯಂ ಹದದಲ್ಲಿ ಇರ್ಬೇಕು. ಅವಾಗ್ಲೇ ತುಂಬಾನೇ ಸಾಫ್ಟ್ ಆಗಿ ಕೇಕ್ ಬರೋಕ್ಕಾಗೋದು. ಸೊ ನೋಡ್ತಾ ಇದೀರಲ್ವಾ, ಈ ರೀತಿ ಇದ್ರೆ ಸಾಕು. ಸೊ ಇವಾಗ ನಾನು ಕೇಕ್ ಮೋಲ್ಡಿಗೆ ಹಾಕೊಳ್ತಾ ಇದ್ದೀನಿ. ಕೇಕ್ ಮೋಲ್ಡ್ ಇಲ್ಲ ಅಂತ ಅಂದ್ರೂ ಕೂಡ ನೀವು ಒಂದು ಪಾತ್ರೆಯಲ್ಲಿ ಕೂಡ ಹಾಕೋಬಹುದು. ನಾನು ಕೆಳಗಡೆ ಬಟರ್ ಪೇಪರ್ನ ಹಾಕೊಂಡು ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಕೈಯಿಂದ ಸ್ಪ್ರೆಡ್ ಮಾಡ್ಕೊಂಡು ಪೇಪರ್ಗೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವೇನ್ ರೆಡಿ ಮಾಡ್ಕೊಂಡಿದೀವಿ ಕೇಕ್ ಬೆಟಲ್ನ ಹಾಕೊಳ್ಳೋಣ. ಕೇಕ್ ಬೆಟಲ್ನ ಹಾಕೊಂಡಾದ್ಮೇಲೆ ಒಂದ್ಸಲ ಸೆಟ್ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ ನಿಮ್ಗೆ ಏನಾದ್ರು ಡಾರ್ಕ್ ಚಾಕ್ಲೇಟ್ ಬೇಕು ಅನ್ನೋದ್ರು ಕೂಡ ನೀವು ಹಾಕೋಬಹುದು. ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತೆ ಗೋಡಂಬಿನ 2 ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ನಾನು ಈ ರೀತಿ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಕೇಕಿಗಂತೂ ಡ್ರೈ ಫ್ರೂಟ್ಸ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿ ಆಯ್ತು. ನಾನು ಇದನ್ನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ನ ಕಾಯೋಕೆ ಇಟ್ಕೊಂಡಿದ್ದೆ ಕೂಡ. ಸ್ವಲ್ಪ ಉಪ್ಪನ್ನ ಹಾಕೊಂಡು ತಳಭಾಗ ಚೆನ್ನಾಗಿ ಕಾಯ್ದಿತ್ತು. ಸೊ ಇವಾಗ ನಾನು ಇಟ್ಟಿರುವಂತಹ ರಿಂಗ್ನ ಇಟ್ಟು ಮೇಲ್ಗಡೆ ಕೇಕ್ ಬ್ಯಾಟರ್ನ ಇಟ್ಟಿದ್ದೀನಿ. ಸೊ ಇವಾಗ ಇದು ಬೇಯೋದಕ್ಕೆ ಒಂದು 40 ಮಿನಿಟ್ ಆದ್ರೂ ಬೇಕು. ಸೊ ನೋಡ್ತಿದ್ದೀರಲ್ವಾ ಎಷ್ಟು ಮೇಲ್ಗಡೆ ಉಬ್ಬಿದೆ ಅಂತ ಹೇಳಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಬೆಂದಿದೆಯೋ ಬೆಂದಿಲ್ಲ ಅಂತ ನಂಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ಒಂದು 2 ಸ್ಟಿಕ್ ತಗೊಂಡು ನೀವು ಹಾಕಿ ನೋಡಿ. ಅಂಟುತ್ತಾ ಇದೆ ಅನ್ನೋದಾದ್ರೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಇಲ್ಲ ಅಂತಂದ್ರೆ ಫೋರ್ಕ್ ಸ್ಪೂನ್ ಇಂದನೂ ಕೂಡ ನೀವು ಟ್ರೈ ಮಾಡ್ಬೋದು. ಒಂದ್ಸಲ ಚುಚ್ಚಿ ನೋಡಿದಾಗ ಅಂಟುತ್ತಿದೆ ಅನ್ನೋದಾದ್ರೆ ಮತ್ತೆ ನೀವು ಒಂದು 5-10 ಮಿನಿಟ್ ಇದನ್ನ ಕುಕ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಅಂಟುತ್ತಿದೆ, ಇನ್ನು ಸ್ವಲ್ಪ ಹೊತ್ತು ಇದು ಬೇಯಬೇಕು. ಸೊ 10 ನಿಮಿಷ ಬಿಟ್ಟು ನಾವು ಇದನ್ನ ತೆಗಿಯೋಣ. 10 ನಿಮಿಷ ಬಿಟ್ಟು ನಾನು ಲಿಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದೀರಲ್ವಾ, ಯಾವುದೇ ರೀತಿ ಸ್ಪೂನಿಗೆ ಅಂಟ್ಕೊಳ್ತಿಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಕೇಕ್ ಬೆಂದಿದೆ ಅಂತ ಹೇಳಿ. ಸೊ ಇವಾಗ ಸೈಡಿಗೆ ಇದನ್ನ ಎತ್ತಿಟ್ಕೊಳ್ಳೋಣ. ನಾವು ಯಾವುದೇ ರೀತಿ ಕೇಕ್ನ ಮಾಡ್ಕೊಂಡಾಗ ಬಿಸಿಲೇನೆ ಕಟ್ ಮಾಡ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟಾಗ ಚೆನ್ನಾಗಿ ಕೇಕ್ ಕೂಡ ಬಿಡುತ್ತೆ. ಸೊ ಇವಾಗ ತಣ್ಣಗಾಗಿದೆ ಕೂಡ. ಇವಾಗ ಸೈಡಲ್ಲೆಲ್ಲ ನಾನು ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ.
ತುಂಬಾನೇ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬಂದಿತ್ತು ಕೂಡ. ಸೊ ಡಯಟ್ ಅಲ್ಲಿ ಇರೋರು ಕೂಡ ಈ ಕೇಕ್‌ನ ಕೂಡ ತಿನ್ಬೋದು. ಹಾಗೆ ಶುಗರ್ ಇರೋರು ಕೂಡ ಈ ಕೇಕ್‌ನ ತಿನ್ಬೋದು. ಯಾಕೆಂದ್ರೆ ಮೈದಾ ಕೂಡ ಇದಕ್ಕಿಲ್ಲ, ಹಾಗೆ ಎಗ್ ಇಲ್ಲ, ಹಾಗೆ ಶುಗರ್ ಕೂಡ ಇಲ್ಲ ಇದಕ್ಕೆ. ತುಂಬಾನೇ ಆರಾಮ್ಸಾಗಿ ತಿನ್ಬೋದು. ಶುಗರ್ ಇದೆ ಅನ್ಕೊಳ್ಳೋ ಭಯನೂ ಕೂಡ ಇಲ್ಲ. ಆರಾಮ್ಸಾಗಿ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಕೇಕ್‌ನ ಮಕ್ಳಿಗಂತೂ ಮಾಡ್ಕೊಡಿ. ತುಂಬಾನೇ ಚೆನ್ನಾಗ್ ಬಂದಿದೆ ಕೇಕ್ ರೆಸಿಪಿ. ಸೊ ಇವಾಗ ಇದನ್ನ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಕಟ್ ಮಾಡ್ಕೊಳ್ಳೋಣ. ತುಂಬಾನೇ ಸಾಫ್ಟ್ ಆಗಿ ಸ್ಪಾಂಜ್ ಆಗಿತ್ತು. ಅಷ್ಟೇ ಟೇಸ್ಟ್ ಕೂಡ ಇದೆ. ಬಾಳೆಹಣ್ಣು ಹಾಕಿರೋದ್ರಿಂದ ಬಾಳೆಹಣ್ಣು ಫ್ಲೇವರ್ ಕೂಡ ಇದೆ ಕೇಕಲ್ಲಿ. ತುಂಬಾನೇ ಚೆನ್ನಾಗ್ ಬಂದಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಕೇಕ್ ಶೇಪ್ ಅಲ್ಲೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗ್ ಬಂದಿದೆ ಕೇಕು. ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಈ ಕೇಕ್ ಯಾವ ರೀತಿ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ನೋಡ್ತಾ ಇದೀರಲ್ವಾ ಎಷ್ಟು ಸ್ಪಾಂಜಿ ಆಗಿದೆ ಅಂತ ಹೇಳಿ. ಸಾಫ್ಟ್ ಆಗಂತೂ ತುಂಬಾನೇ ಚೆನ್ನಾಗ್ ಬಂದಿದೆ. ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ತಪ್ಪದೆ ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ಟ್ರೈ ಮಾಡಿದ್ರೆ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಹಾಗೆ ಇದೇ ರೀತಿ ಒಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ, ಹಾಗೆ ಈಸಿಯಾಗಿ ಬೇಗ ಮಾಡ್ಕೋಬಹುದಾದಂತ ರೆಸಿಪಿಗಳು ಬೇಕು ಅನ್ನೋದಾದ್ರೆ, ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡ್ಬೋದು. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಸೊ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಹೇಳಿ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.